ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 28ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಇಂಜೆನ್ಯುವಿಟಿ ಅನ್ನುವಂತಹ ರೋಬೋಟಿಕ್ ಹೆಲಿಕಾಪ್ಟರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಆಯ್ಕೆಗಳು ಭಾರತ, ಚೀನಾ, ಅಮೆರಿಕ, ರಷ್ಯಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಈ ಇಂಜೆನ್ಯುವಿಟಿ ಅನ್ನುವಂತಹ ಒಂದು ರೋಬೋಟಿಕ್ ಹೆಲಿಕಾಪ್ಟರ್ ಏನಿದೆ ಅದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಅಮೆರಿಕಾದ ಬಾಹ್ಯಾಕಾಶ ಕೇಂದ್ರವಾದಂತಹ ನಾಸಾಗೆ ಸಂಬಂಧಪಡುತ್ತೆ. ನಾಸಾ ಈ ಒಂದು ಇಂಜೆನ್ಯುವಿಟಿ ರೋಬೋಟಿಕ್ ಹೆಲಿಕಾಪ್ಟರ್ ಅನ್ನು 2021ರಲ್ಲಿ ಮಂಗಳ ಗ್ರಹಕ್ಕೆ ಕಳಿಸುತ್ತೆ. ಅರ್ಥ ಮಾಡ್ಕೋಬೇಕು, ಪ್ರಶ್ನೆ ಕೇಳ್ತಾರೆ ಇಂಜೆನ್ಯುವಿಟಿ ರೋಬೋಟಿಕ್ ಹೆಲಿಕಾಪ್ಟರ್ ಯಾವ ಗ್ರಹಕ್ಕೆ ಸಂಬಂಧಿಸಿದೆ ಅಂತ ಕೂಡ ಪ್ರಶ್ನೆ ಕೇಳಬಹುದು. ಸೊ ಸ್ಟಾರ್ ಮಾರ್ಕ್ ಹಾಕೋಬೇಕು. ಇದು ಮಂಗಳ ಗ್ರಹಕ್ಕೆ ಸಂಬಂಧಪಡುತ್ತೆ. 2021ರಲ್ಲಿ ನಾಸಾ ಇದನ್ನ ಮಂಗಳ ಗ್ರಹಕ್ಕೆ ಕಳಿಸುತ್ತೆ. ಇದು ಸುಮಾರು 706 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆ ಆಗುತ್ತೆ. 1.8 kg ತೂಕ ಇದೆ. ಈಗ ಆಲ್ರೆಡಿ ಇದು ಸುಮಾರು 19 ಕಿಲೋಮೀಟರ್ ಕ್ರಮಿಸಿರುತ್ತೆ ಎಲ್ಲಿ ಮಂಗಳ ಗ್ರಹದಲ್ಲಿ. ಇವಾಗ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಇಂಜೆನ್ಯುವಿಟಿ ರೋಬೋಟಿಕ್ ಹೆಲಿಕಾಪ್ಟರ್ನ ರೆಕ್ಕೆಗಳೇನಿದೆ ಅದಕ್ಕೆ ಒಂದು ಡ್ಯಾಮೇಜ್ ಆಗಿರುತ್ತೆ. ಹಾಗಾಗಿ ಇದು ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸ್ತಾ ಇದೆ. ಅಂದ್ರೆ ಇವತ್ತಿನಿಂದ ಇದರ ಕಾರ್ಯಾಚರಣೆ ಇರೋದಿಲ್ಲ. ಹಾಗಾಗಿ ಇದು ಸುದ್ದಿಯಲ್ಲಿ ಇರುತ್ತೆ. ಇನ್ನು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ನಾವು ತಿಳ್ಕೋಬೇಕಾಗತ್ತೆ. ಸ್ವಲ್ಪ ಬೇಸಿಕ್ಸ್ ನಮಗೆ ಗೊತ್ತಿರಬೇಕು. ಮಂಗಳ ಗ್ರಹ ಏನಿದೆ ಅದು ನಮ್ಮ ಸೂರ್ಯನಿಂದ 4ನೇ ಗ್ರಹ ಆಗುತ್ತೆ. ಬುಧ, ಶುಕ್ರ, ಭೂಮಿ, ಮಂಗಳ. ಸೊ ಸೂರ್ಯನಿಗೆ ಫಸ್ಟ್ ಬರೋದು ಬುಧ, ಬುಧನ ನಂತರ ಬುಧ, ಶುಕ್ರ, ಭೂಮಿ, ಮಂಗಳ, ನೆಕ್ಸ್ಟ್ ಭೂಮಿ, ಅದ ನಂತರ ಮಂಗಳ. ಅಂದ್ರೆ ನಮ್ಮ ಸೂರ್ಯನಿಂದ 4ನೇ ಗ್ರಹ ಆಗುತ್ತೆ. ಇನ್ನು ಇದಕ್ಕೆ ಕೆಂಪು ಗ್ರಹ ಅಂತ ಕೂಡ ಕರೀತಾರೆ. ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಅಂತ ಕರೀತಾರೆ. ಯಾಕೆ ಕೆಂಪು ಗ್ರಹ ಅಂತಾರೆ ಅಂದ್ರೆ ಇದರ ಬಣ್ಣ ಸ್ವಲ್ಪ ಕೆಂಪಾಗಿದೆ. ಕಾರಣ ಇಷ್ಟೇ, ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ. ಯಾವ ರೀತಿ ರೆಡ್ ಸಾಯಿಲ್ನಲ್ಲಿ ಒಂದು ಕಬ್ಬಿಣದ ಆಕ್ಸೈಡ್ ಇರುತ್ತೆ, ಅದೇ ಒಂದು ಕಬ್ಬಿಣದ ಆಕ್ಸೈಡ್ ಮಂಗಳ ಗ್ರಹದಲ್ಲೂ ಕೂಡ ಕಂಡು ಬರೋದ್ರಿಂದ ಇದಕ್ಕೆ ಕೆಂಪು ಗ್ರಹ ಅಂತ ಹೇಳಿ ಕರೀತಾರೆ. ಇನ್ನು ಈ ಮಂಗಳ ಗ್ರಹದ ಮೇಲೆ ಒಲಿಂಪಸ್ ಮಾನ್ಸ್ ಅನ್ನುವಂತಹ ಜ್ವಾಲಾಮುಖಿ ನಮಗೆ ಕಂಡು ಬರುತ್ತೆ. ಜಿಯೋಗ್ರಫಿಯಲ್ಲಿ ಕೇಳಬಹುದು, ಈ ಒಲಿಂಪಸ್ ಮಾನ್ಸ್ ಅನ್ನುವಂತಹ ಜ್ವಾಲಾಮುಖಿ ಯಾವ ಗ್ರಹದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಮಂಗಳ ಗ್ರಹದಲ್ಲಿ ಕಂಡು ಬರುತ್ತೆ. ಇನ್ನು ಈ ಮಂಗಳ ಗ್ರಹಕ್ಕೆ 2 ಒಂದು ನೈಸರ್ಗಿಕ ಉಪಗ್ರಹಗಳಿವೆ, ನ್ಯಾಚುರಲ್ ಸ್ಯಾಟಲೈಟ್ಸ್ ಬರುತ್ತೆ. ಒಂದು ಪೋಬೋಸ್, 2ನೇದು ಡಿಮೋಸ್. ಸೊ ಇಷ್ಟು ತಾವು ಗಮನವನ್ನು ಕೊಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ವಿಶ್ವ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನದ ಪ್ರಕಾರ ಸುವೇಜ್ ಕಾಲುವೆ ಮುಖಾಂತರ ಜಾಗತಿಕವಾಗಿ ಎಷ್ಟು ವ್ಯಾಪಾರ ನಡೆಯುತ್ತದೆ ಅಂತ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ವಿಶ್ವಸಂಸ್ಥೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ ವಿಶ್ವ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನದ ಮುಖಾಂತರ. ಈ ಸ್ಟೇಟ್ಮೆಂಟ್ನ ಪ್ರಕಾರ ಜಾಗತಿಕವಾಗಿ ಈ ಸುವೇಜ್ ಕಾಲುವೆ ಏನಿದೆ, ಸುವೇಜ್ ಕೆನಾಲ್ ಏನಿದೆ, ಅದರ ಮುಖಾಂತರ ಎಷ್ಟು ವ್ಯಾಪಾರ ನಡೆಯುತ್ತೆ ಅಂತ. ಆಯ್ಕೆಗಳು 10%, 12ರಿಂದ 15%, 15ರಿಂದ 25%, 25ರಿಂದ 40%. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಜಾಗತಿಕವಾಗಿ ಈ ಸುವೇಜ್ ಕಾಲುವೆ ಮುಖಾಂತರ ಒಂದು ವರ್ಷಕ್ಕೆ 12ರಿಂದ 15% ಒಂದು ವಾಣಿಜ್ಯ ವಹಿವಾಟು ನಡೆಯುತ್ತೆ. ಆದರೆ ಇವಾಗ ಏನು ವಾಣಿಜ್ಯ ವಹಿವಾಟು ಏನು ನಡೆಯುತ್ತೆ ಇದರಲ್ಲಿ ಸುಮಾರು 45% ಕಮ್ಮಿ ಆಗ್ತಾ ಇದೆ, 45% ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ವಿಶ್ವಸಂಸ್ಥೆ ಹೇಳುತ್ತೆ. ಯಾಕೆ ಈ ಒಂದು ಡಿಕ್ರೀಸ್ ಆಗ್ತಾ ಇದೆ ಅದನ್ನು ತಾವು ಗಮನಿಸಬೇಕಾಗತ್ತೆ.
ಅದನ್ನು ನಾವು ಭೌಗೋಳಿಕವಾಗಿ ಗಮನವನ್ನು ಕೊಡೋಣ. ಮೊದಲನೇದಾಗಿ ಸುವೇಜ್ ಕಾಲುವೆ ಎಲ್ಲಿ ಬರುತ್ತೆ ಅದನ್ನು ತಾವು ಇಲ್ಲಿ ಮ್ಯಾಪಲ್ಲಿ ಗಮನಿಸಬೇಕು. ಸೊ ಈ ಭಾಗದಲ್ಲಿ ಸುವೇಜ್ ಕಾಲುವೆ ಇದೆ. ಈ ಸುವೇಜ್ ಕಾಲುವೆ ಮುಖಾಂತರ ಜಾಗತಿಕವಾಗಿ 12ರಿಂದ 15% ವ್ಯಾಪಾರ ವಹಿವಾಟು ನಡೆಯುತ್ತೆ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳುತ್ತೆ. ಹಾಗಾದರೆ ಯಾಕೆ ಇಲ್ಲಿ ಒಂದು 45%ನಷ್ಟು ವ್ಯಾಪಾರ ವಹಿವಾಟು ಕಮ್ಮಿ ಆಗ್ತಾ ಇದೆ ಅದನ್ನು ತಾವು ತಿಳ್ಕೋಬೇಕಾಗತ್ತೆ. ಈ ಸುವೇಜ್ ಕಾಲುವೆ ಮುಖಾಂತರ ಭಾರತ, ಅದೇ ರೀತಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾನ್, ಕುವೈತ್ ಇಂತಹ ದೇಶಗಳ ಒಂದು ವಾಣಿಜ್ಯ ಹಡಗುಗಳೇನಿದೆ ಅದು ಈ ಕಾಲುವೆ ಮುಖಾಂತರ ಚಲಿಸುತ್ತೆ. ಫಾರ್ ಎಕ್ಸಾಂಪಲ್, ಭಾರತದ ಒಂದು ವಾಣಿಜ್ಯ ಹಡಗು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗಬೇಕಾದ್ರೆ, ಕಮಾಡಿಟೀಸ್ಗಳು ಅಥವಾ ವಸ್ತುಗಳು ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಈ ವಾಣಿಜ್ಯ ಹಡಗು ಏನು ಮಾಡುತ್ತೆ, ಭಾರತದಿಂದ ಹೊರಡುತ್ತೆ. ಇಲ್ಲಿ ಮುಂಬೈ ಒಂದು ಪೋರ್ಟಿಂದ ಹೊರಡುತ್ತೆ. ಅರೇಬಿಯನ್ ಸೀಯನ್ನು ಬಳಸ್ಕೊಂಡು, ಅರೇಬಿಯನ್ ಸಿ ಇಲ್ಲಿ ಬರುತ್ತೆ. ಅರೇಬಿಯನ್ ಸೀಯನ್ನು ದಾಟಿ ಮುಂದೆ ಗಲ್ಫ್ ಆಫ್ ಏಡನ್ ಕೊಲ್ಲಿಯನ್ನು ದಾಟುತ್ತೆ. ಈ ಏಡನ್ ಕೊಲ್ಲಿಯ ಮುಖಾಂತರ ಮುಂದೆ ಹೋದಂತೆ ರೆಡ್ ಸಿ, ಕೆಂಪು ಸಮುದ್ರವನ್ನು ದಾಟುತ್ತೆ. ಕೆಂಪು ಸಮುದ್ರವನ್ನು ಬಳಸ್ಕೊಂಡು ಇಲ್ಲಿ ಸುವೇಜ್ ಕಾಲುವೆ ಮುಖಾಂತರ ಈ ಬೇರೆ ಬೇರೆ ದೇಶಗಳಿಗೆ, ಉದಾಹರಣೆ ರೋಮ್, ಇಟಲಿ, ಅದೇ ರೀತಿ ಫ್ರಾನ್ಸ್, ಅದೇ ರೀತಿ ಬಲ್ಗೇರಿಯಾ, ಗ್ರೀಸ್, ಈ ಎಲ್ಲ ದೇಶಗಳ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡುತ್ತೆ ಭಾರತ. ಅದೇ ರೀತಿ ಇರಾನ್ ಕೂಡ ಇದೇ ಮಾರ್ಗವಾಗಿ ವಹಿವಾಟನ್ನು ಮಾಡುತ್ತೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇದೇ ಮಾರ್ಗದ ಮುಖಾಂತರ ವಾಣಿಜ್ಯ ವಹಿವಾಟನ್ನು ಮಾಡುತ್ತೆ. ಆದರೆ ಇವಾಗ ಏನು ಸಮಸ್ಯೆ ಆಗಿದೆ ಅಂತಂದರೆ, ಇಲ್ಲಿ ಯೆಮೆನ್ ದೇಶದಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪೇನಿದೆ ಈ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇದನ್ನು ಆಲ್ರೆಡಿ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಇನ್ನೊಂದ್ಸಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಈ ಯೆಮೆನ್ನಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪು ಅದೊಂದು ಟೆರರಿಸ್ಟ್ ಗುಂಪು. ಅದು ಯೆಮೆನ್ ದೇಶದಲ್ಲಿದೆ. ಈ ಯೆಮೆನ್ ದೇಶದಲ್ಲಿರುವಂಥ ಗುಂಪು ಏನು ಮಾಡ್ತಾ ಇದೆ, ಒಂದು ವಾಣಿಜ್ಯ ಹಡಗು ಈ ಗಲ್ಫ್ ಆಫ್ ಏಡನ್ಗೆ ಬಂದಾಕ್ಷಣ ಅದರ ಮೇಲೆ ಡ್ರೋನ್ ಮುಖಾಂತರ ದಾಳಿ ಮಾಡ್ತಾ ಇದೆ. ಸೊ ಹಾಗಾಗಿ ಇವಾಗ ಈ ಮಾರ್ಗವನ್ನು ಬಿಟ್ಟು, ಈ ಏನು ಮಾರ್ಗವನ್ನು ಬಿಟ್ಟು ಇಲ್ಲಿ ಡೈವರ್ಷನ್ ಅನ್ನು ತಗೊಂಡು ಇಲ್ಲಿ ಬಂದಂಥ ಒಂದು ಹಡಗು ಈ ಮುಖಾಂತರ ಈಗ ಗಲ್ಫ್ ಆಫ್ ನಾವೊಂದು ಆಫ್ರಿಕಾ ಖಂಡವನ್ನು ಸುತ್ತುವರೆದು, ಸೊ ಆಫ್ರಿಕಾ ಖಂಡವನ್ನು ಸುತ್ತುವರೆದು ಈ ಮುಖಾಂತರ ಹೋಗಬೇಕಾದ್ರೆ ಅದರ ಒಂದು ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ, ಒಂದು ಕಮಾಡಿಟಿ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಸರಕುಗಳ ಸಾಗಣೆಯ ವೆಚ್ಚ ಕೂಡ ಇನ್ಕ್ರೀಸ್ ಆಗುತ್ತೆ. ಕೇಪ್ ಆಫ್ ಗುಡ್ ಹೋಪ್ ಅನ್ನು ಬಳಸ್ಕೊಂಡು ಇಲ್ಲಿ ಹೋಗಬೇಕಾಗುತ್ತೆ. ಸುತ್ತುವರೆದು ಹೋದಾಗ ಅದರ ಸಾಗಣೆಯ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಆಟೋಮೆಟಿಕ್ ಆಗಿ ಆ ಒಂದು ಪ್ರೈಸ್ 10 ರೂಪಾಯಿ ಮಾರಬೇಕಾಗಿದ್ದು 20 ರೂಪಾಯಿ ಮಾರಬೇಕಾಗುತ್ತೆ, ಬಿಕಾಸ್ ಸಾಗಣೆಯ ವೆಚ್ಚ ಹೆಚ್ಚಾಗಿರೋದ್ರಿಂದ. ಹಾಗಾಗಿ ಇದರಿಂದ ಹಣದುಬ್ಬರ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದರೆ ಹೌತಿ ಏನು ಬಂಡುಕೋರರ ಗುಂಪೇನಿದೆ ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಅಂತಂದರೆ, ಯಾರು ಇಸ್ರೇಲ್ ಯುದ್ಧ ಮತ್ತು ಇಸ್ರೇಲ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ದೇಶಗಳ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಫ್ರಾನ್ಸ್, ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್, UAE ಮತ್ತು ಭಾರತ ಡೆಸರ್ಟ್ ನೈಟ್ ಅನ್ನುವಂತಹ ಒಂದು ಸಮರಾಭ್ಯಾಸವನ್ನು ಅರೇಬಿಯನ್ ಸೀನ ವಾಯು ಕ್ಷೇತ್ರದಲ್ಲಿ ಮಾಡುತ್ತೆ. ಇದೊಂದು ವಾಯು ವಿಮಾನದ ಒಂದು ಸಮರಾಭ್ಯಾಸ ಆಗುತ್ತೆ. ಯಾಕೆ ಡೆಸರ್ಟ್ ನೈಟ್ ಮಾಡಿದ್ರು ಅಂತ ಕೇಳಿದ್ರೆ, ಇಲ್ಲಿ ಯೆಮೆನ್ನ ಹೌತಿ ಬಂಡುಕೋರರ ಗುಂಪಿನ ಮೇಲೆ ಆ ಡ್ರೋನ್ ದಾಳಿಯ ಮೇಲೆ ನಿಗಾ ಇಡೋಕೆ ಈ ಡೆಸರ್ಟ್ ನೈಟ್ ಅನ್ನುವಂತಹ ಸಮರಾಭ್ಯಾಸವನ್ನು ಅರೇಬಿಯನ್ ಸೀನ ಒಂದು ವಾಯು ಕ್ಷೇತ್ರದಲ್ಲಿ ಮಾಡ್ತಾರೆ. ಅದು ಕೂಡ ತಾವು ಗಮನವನ್ನು ಕೊಡಬೇಕಾಗುತ್ತೆ. ಎಷ್ಟು ಟೋಟಲ್ ಕಾನ್ಸೆಪ್ಟ್. ಇನ್ನು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕು, ಮೆಡಿಟರೇನಿಯನ್ ಸಮುದ್ರ ಏನಿದೆ ಮತ್ತು ಕೆಂಪು ಸಮುದ್ರವನ್ನು ಇದು ಸುವೇಜ್ ಕೆನಾಲ್ ಏನಿದೆ ಅದು ಕನೆಕ್ಟ್ ಮಾಡುತ್ತೆ. ಸುವೇಜ್ ಕೆನಾಲ್ ಮೆಡಿಟರೇನಿಯನ್ ಸಿಯನ್ನು ಮತ್ತು ಇವನ್ ರೆಡ್ ಸಿಯನ್ನು ಕನೆಕ್ಟ್ ಮಾಡುತ್ತೆ. ಹಾಗೆ ಏಷ್ಯನ್ ಕಾಂಟಿನೆಂಟನ್ನು ಆಫ್ರಿಕನ್ ಕಾಂಟಿನೆಂಟನ್ನು ಸಪ್ರೇಟ್ ಮಾಡೋದು ಕೂಡ ಈ ಸುವೇಜ್ ಕೆನಾಲ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಯನ್ನು ಕನೆಕ್ಟ್ ಮಾಡುತ್ತೆ. ಆಫ್ರಿಕನ್ ಕಾಂಟಿನೆಂಟ್ ಮತ್ತು ಏಷ್ಯನ್ ಕಾಂಟಿನೆಂಟನ್ನು ಸಪ್ರೇಟ್ ಮಾಡುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ವರದಿಯ ಪ್ರಕಾರ ದೇಶದಲ್ಲೇ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ವರದಿಯನ್ನು ಬಿಡುಗಡೆ ಮಾಡಿತು. ಏನು ವರದಿ ಅಂತಂದರೆ ಉನ್ನತ ಶಿಕ್ಷಣ ಸಮಿತಿಯ ವರದಿ. ಈ ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಕರ್ನಾಟಕ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ.
ಉತ್ತರ ಪ್ರದೇಶ್ ಏನಿದೆ ಅದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವಂತಹ ರಾಜ್ಯ ಆಗುತ್ತೆ. ಇನ್ನು 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಬರುತ್ತೆ, 3ನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ. ನೆನ್ಪಿಟ್ಕೋಬೇಕು, ಫಸ್ಟ್ ಪ್ಲೇಸು UP, ಸೆಕೆಂಡ್ ಪ್ಲೇಸು ಮಹಾರಾಷ್ಟ್ರ, ಹಾಗೆ ಥರ್ಡ್ ಪ್ಲೇಸ್ ಏನಿದೆ ಅದು ಕರ್ನಾಟಕ, ಅತಿ ಹೆಚ್ಚು ಕಾಲೇಜುಗಳನ್ನು ಹೊಂದಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ. ಇನ್ನು ದ ಜನನಾಯಕ್ ಕರ್ಪೂರಿ ಠಾಕೂರ್, ದ ಜನನಾಯಕ್ ಕರ್ಪೂರಿ ಠಾಕೂರ್ ವಾಯ್ಸ್ ಆಫ್ ದಿ ವಾಯ್ಸ್ಲೆಸ್ ಅನ್ನುವಂತಹ ಪುಸ್ತಕ ಬರೆದವರು ಯಾರು ಅಂತ. ಆಯ್ಕೆಗಳು ಕರ್ಪೂರಿ ಠಾಕೂರ್, ಸಂತೋಷ್ ಸಿಂಗ್ ಮತ್ತು ಆದಿತ್ಯ ಅನ್ಮೋಲ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸಂತೋಷ್ ಸಿಂಗ್ ಮತ್ತು ಆದಿತ್ಯ ಅನ್ಮೋಲ್ ಏನಿದ್ದಾರೆ ಇವರು ದ ಜನನಾಯಕ್ ಕರ್ಪೂರಿ ಠಾಕೂರ್ ವಾಯ್ಸ್ ಆಫ್ ದಿ ವಾಯ್ಸ್ಲೆಸ್ ಅನ್ನುವಂತಹ ಪುಸ್ತಕವನ್ನು ಬರೆದಿದ್ದಾರೆ. ಯಾರು ಇವರು ಕರ್ಪೂರಿ ಠಾಕೂರ್ ಅವರು ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗ್ತಾರೆ. ಇತ್ತೀಚೆಗೆ ಅವರಿಗೆ ಮರಣೋತ್ತರವಾಗಿ ಪ್ರಸಕ್ತ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಭಾರತ ರತ್ನ ಪ್ರಶಸ್ತಿ. ಈ ಭಾರತ ರತ್ನ ಪ್ರಶಸ್ತಿ ಏನಿದೆ ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇನ್ನು 2ನೇದಾಗಿ ಪದ್ಮ ವಿಭೂಷಣ ಏನಿದೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗುತ್ತೆ. ಸೊ ಇದನ್ನ ತಾವು ನೆನ್ಪಿಡ್ಕೋಬೇಕಾಗತ್ತೆ. ಇದನ್ನ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಏನಿದೆ ಆ ಒಂದು ಪಬ್ಲಿಕೇಶನ್ ಏನಿದೆ ಅವರು ಇದನ್ನ ಬಿಡುಗಡೆ ಮಾಡ್ತಾರೆ, ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ. H-125 ಹೆಲಿಕಾಪ್ಟರ್ಗಳ ತಯಾರಿಕೆಯಲ್ಲಿ ಇತ್ತೀಚೆಗೆ ಭಾರತ ಯಾವ ದೇಶದ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ರಷ್ಯಾ, ಫ್ರಾನ್ಸ್, ಜಪಾನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಫ್ರಾನ್ಸ್. ಭಾರತ ಮತ್ತು ಫ್ರಾನ್ಸ್ ಏನು ಮಾಡಿದೆ, H-125 ಅನ್ನುವಂತಹ ಒಂದು ಹೆಲಿಕಾಪ್ಟರ್ಗಳ ತಯಾರಿಕೆಯಲ್ಲಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಭಾರತದ ಟಾಟಾ ಸಮೂಹ ಏನಿದೆ, ಟಾಟಾ ಗ್ರೂಪ್ ಏನಿದೆ ಮತ್ತು ಫ್ರಾನ್ಸ್ನ ಏರ್ ಬಸ್ ಹೆಲಿಕಾಪ್ಟರ್ಸ್ ಏನಿದೆ ಎರಡರ ನಡುವೆ ಒಪ್ಪಂದ ಆಗುತ್ತೆ H-125 ಅನ್ನುವಂತಹ ಹೆಲಿಕಾಪ್ಟರ್ಗಳ ತಯಾರಿಕೆಯಲ್ಲಿ. ಸೊ ಇಲ್ಲಿ ಫ್ರಾನ್ಸ್ ಮತ್ತು ಭಾರತ ಒಪ್ಪಂದ ಮಾಡಿಕೊಂಡಿದೆ. ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಏನಿದ್ದಾರೆ ಅವರು 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನು ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಆಗುತ್ತೆ. ಸೊ ಅದು ಕೂಡ ತಾವು ಗಮನವನ್ನು ಕೊಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕೊಟ್ಟೈ ಅಮೀರ್ ಕೋಮು ಸೌಹಾರ್ದ ಪ್ರಶಸ್ತಿ ಇದನ್ನು ಯಾವ ರಾಜ್ಯ ಕೊಡುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ತಮಿಳುನಾಡು ಏನಿದೆ ಈ ಒಂದು ಕೊಟ್ಟೈ ಅಮೀರ್ ಕೋಮು ಸೌಹಾರ್ದ ಪ್ರಶಸ್ತಿಯನ್ನು ಕೊಡುತ್ತೆ. ಈ ಕೊಟ್ಟೈ ಅಮೀರ್ ಕೋಮು ಸೌಹಾರ್ದ ಪ್ರಶಸ್ತಿಯನ್ನು ಫ್ಯಾಕ್ಟ್ ಚಕ್ಕರ್ ಮೊಹಮ್ಮದ್ ಜುಬೈರ್ ಅವರಿಗೆ ಮುಖ್ಯಮಂತ್ರಿ MK ಸ್ಟ್ಯಾಲಿನ್ ಅವರು ಕೊಟ್ಟಿದ್ದಾರೆ. ಸೊ ಯಾರಿವರು? ಮೊಹಮ್ಮದ್ ಜುಬೈರ್ ಅವರು. ಸೊ ಇವರೊಬ್ಬರು ಫ್ಯಾಕ್ಟ್ ಚಕ್ಕರ್. ಇವರೇನು ಮಾಡಿದ್ದಾರೆ, ಕೆಲಸ ಏನು ಮಾಡಿದ್ದಾರೆ ಅಂದರೆ ತಮಿಳುನಾಡಲ್ಲಿ ಒಂದು ವಲಸೆ ಕಾರ್ಮಿಕರ ಮೇಲೆ ಹಲ್ಲೆ ನಡೆಯುತ್ತೆ. ಆ ಹಲ್ಲೆ ನಡೆದಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಹರಿದಾಡುತ್ತೆ. ಆ ವದಂತಿಯ ಹಿಂದಿನ ಸತ್ಯವನ್ನು ಇವರು ಬಯಲು ಮಾಡ್ತಾರೆ. ಹಾಗಾಗಿ ಅವರ ಒಂದು ಸೇವೆಯನ್ನು ಗುರುತಿಸಿ ಮೊಹಮ್ಮದ್ ಜುಬೈರ್ ಅವರಿಗೆ ಈ ಒಂದು ಕೊಟ್ಟೈ ಅಮೀರ್ ಕೋಮು ಸೌಹಾರ್ದ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ. ಈ ಪ್ರಶಸ್ತಿ 25,000 ರೂಗಳಷ್ಟು ಒಂದು ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಮುಂದಿನ ಪ್ರಶ್ನೆ, ಜೈತಾಪುರ ಅಣುಸ್ಥಾವರ ಯಾವ 2 ದೇಶಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ ಮತ್ತು ಫ್ರಾನ್ಸ್, ಭಾರತ ಮತ್ತು ರಷ್ಯಾ, ಭಾರತ ಮತ್ತು ಶ್ರೀಲಂಕಾ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಭಾರತ ಮತ್ತು ಫ್ರಾನ್ಸ್ನ ನಡುವೆ ಈ ಒಂದು ಜೈತಾಪುರ್ ಅಣುಸ್ಥಾವರ ಸಂಬಂಧಪಡುತ್ತೆ. ಈ ಜೈತಾಪುರ್ ಅಣುಸ್ಥಾವರ ಏನಿದೆ ಇದು ನಮ್ಮ ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯಲ್ಲಿ ಜೈತಾಪುರದಲ್ಲಿದೆ. ಇದು 9,900 ಮೆಗಾವ್ಯಾಟ್ ಸಾಮರ್ಥ್ಯದ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವುದಕ್ಕೆ ಸಂಬಂಧಪಡುತ್ತೆ. ಇದರ ಕೆಪಾಸಿಟಿ ಇರೋದು 9,900 ಮೆಗಾವ್ಯಾಟ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2009ರಲ್ಲಿ ಒಪ್ಪಂದ ಆಗುತ್ತೆ ಭಾರತ ಮತ್ತು ಫ್ರಾನ್ಸ್ ಮೂಲದ ಕಂಪನಿ ಅರೇವಾ. ಈ ಅರೇವಾ ಮತ್ತು ಭಾರತದ ನಡುವೆ ಒಂದು ಒಪ್ಪಂದ ಆಗುತ್ತೆ. ಬಟ್ ಅರೇವಾ ಕಂಪನಿ ಏನಿದೆ ದಿವಾಳಿ ಆಗುತ್ತೆ. ಸೊ ತುಂಬ ಲಾಸ್ ಆಗಿ ದಿವಾಳಿ ಆಗುತ್ತೆ. ಹಾಗಾಗಿ ಇದು ಆಲ್ರೆಡಿ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಪೆಂಡಿಂಗಲ್ಲಿದೆ. ಬಟ್ ಇವಾಗ ಮತ್ತೆ ಒಂದು ಭಾರತ ಹಾಗೂ
ಫ್ರಾನ್ಸ್ ನಡುವೆ ಈ ಒಂದು ಜೈತಾಪುರ್ ಅಣುಸ್ಥಾವರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತುಕತೆಗಳು ನಡೀತಾ ಇದೆ. ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ನ ಅಧ್ಯಕ್ಷರು ಭಾರತದ ಭೇಟಿಯಲ್ಲಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ನಡೀತಾ ಇದೆ. ಇನ್ನು ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ನರೇಂದ್ರ ಮೋದಿಯವರು ಈ ವರ್ಷದ ಗಣರಾಜ್ಯೋತ್ಸವದಲ್ಲಿ ರಾಜಸ್ಥಾನಿ ಬಂಧನಿ ಪೇಟವನ್ನು ಧರಿಸಿರ್ತಾರೆ. ರಾಜಸ್ಥಾನಿ ಬಂಧನಿ ಪೇಟ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪೇಟವನ್ನು ಪ್ರತಿ ವರ್ಷ ಧರಿಸ್ತಾರೆ, ಬಟ್ ಆಸ್ ಆಫ್ ನಾಲೆಡ್ಜು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲೂ ಕೇಳ್ಬೋದು, ಬಟ್ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಭಾರತೀಯ ವಾಯುಸೇನೆ ಏನಿದೆ ಅದು ಗಣರಾಜ್ಯೋತ್ಸವದಲ್ಲಿ ಸಕ್ಷಮ್, ಸಶಕ್ತ್ ಹಾಗೂ ಆತ್ಮನಿರ್ಭರ್ ಅನ್ನುವಂತಹ ಥೀಮನ್ನು ಪ್ರದರ್ಶನ ಮಾಡಿತು ಈ ಒಂದು ಗಣರಾಜ್ಯೋತ್ಸವದ ಸಮಯದಲ್ಲಿ ಭಾರತೀಯ ವಾಯುಸೇನೆ. ಹಾಗೆ ಭಾರತೀಯ ವಾಯುಸೇನೆಯ MiG-29 ಮತ್ತು ಗರುಡ, ಸೊ ಹಾಗೆ ಡ್ರ್ಯಾಗನ್ ಏನಿದೆ, ಸೊ ಇವೆಲ್ಲವೂ ಕೂಡ ನಮ್ಮ ಡೆಸರ್ಟ್ ನೈಟ್ ಅನ್ನುವಂತಹ ಒಂದು ಸಮರಾಭ್ಯಾಸದಲ್ಲಿ ಭಾಗವಹಿಸುತ್ತೆ. ಮುಖ್ಯವಾಗಿ MiG-29 ಏನಿದೆ ಮತ್ತು ಜಾಗ್ವಾರ್, MiG-29 ಜಾಗ್ವಾರ್ ಮುಖ್ಯವಾಗಿ ಡೆಸರ್ಟ್ ನೈಟ್ ಅನ್ನುವಂತಹ ಸಮರಾಭ್ಯಾಸದಲ್ಲಿ ಪಾರ್ಟಿಸಿಪೇಟ್ ಮಾಡ್ತು. ಅದು ಕೂಡ ತಾವು ಗಮನವನ್ನು ಕೊಡಬೇಕಾಗತ್ತೆ. ಭಾರತೀಯ ವಾಯುಸೇನೆಯ ಒಂದು ಮಿಲಿಟರಿ ಯುದ್ಧ ವಿಮಾನಗಳು ಆಗತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಚರ್ಚೆ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಹಾಗೆ ಇವನ್ ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಕೂಡ ಅವೈಲೇಬಲ್ ಇರುತ್ತೆ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2023 ಹಾಗೂ 2024 ಪ್ರಚಲಿತ ಘಟನೆಗಳ ಒಂದು ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ. ಸೊ ಆ ಒಂದು ನೋಟ್ಸ್ ಆ್ಯಂಡ್ ಟೆಸ್ಟ್ ಸಿರೀಸನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.